ಬ್ಯಾಕ್ ಲೈಟ್ ಹೊಡಿತಿದ್ದೀನಿ ಅದಕ್ಕೆ ಆ ಕಡೆ ಹೋಗ್ಲಿ ಮೇಡಮ್ ಈ ಕಡೆ ಬನ್ನಿ ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಕಳೆದ 8 ವರ್ಷಗಳಿಂದ ಟಿವಿ ನೈನ್ ವತಿಯಿಂದ ಇಲ್ಲಿ ಎಡು ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ತಂಡಕ್ಕೆ ಶುಭವನ್ನು ಕೊಡ್ತಾ ಮಾಧ್ಯಮ ಶಿಕ್ಷಣದ ಬಗ್ಗೆ ಜಾಗೃತಿ ಒಂಥರ ಜವಾಬ್ದಾರಿಯ ಸ್ಥಾನದಲ್ಲಿರುವ ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆನ್ ದ ಪಾರ್ಟ್ ಆಫ್ ದೋಸ್ ಪೀಪಲ್ ಹೂ ಆರ್ ಇನ್ ಪವರ್. ಯಾರಿಗೆ ಧ್ವನಿ ಇರ್ತದೋ, ಯಾರಿಗೆ ಜ್ಞಾನ ಇರ್ತದೋ, ಆ ಧ್ವನಿ ಮತ್ತು ಜ್ಞಾನನ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಜ್ಞಾನದ ಅವಶ್ಯಕತೆ ಇದೆ ಅವರಿಗೆ ಹಂಚಬೇಕಾದದ್ದು ನಿಜವಾದ ಮನುಷ್ಯರ ಕರ್ತವ್ಯ. ಆ ಕೆಲಸವನ್ನ ಟಿವಿ ನೈನ್ ತಂಡ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದೆ. ಒಂದು ವೇದಿಕೆಯನ್ನ ಹುಟ್ಟು ಹಾಕ್ತಾರೆ ಅವರು. ಅವರಿಗೆ ವರ್ಚಸ್ಸಿದೆ. ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳು ಬೇಕು, ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ಬೇಕು. ಪೋಷಕರಿಗೆ ತಮ್ಮ ಮಕ್ಕಳನ್ನ ಸರಿಯಾದ ಶಿಕ್ಷಣ ಸಂಸ್ಥೆಗೆ ಸೇರಿಸಲಿಕ್ಕೆ ಮಾಹಿತಿ ಬೇಕು. ಅದನ್ನ ಅವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದೆ, ಸ್ವತಃ ಅನುಭವ ಇದೆ. SLC ಓದ್ತಾ ಇರೋ ಮಗ ಅಥವಾ ಮಗಳು ಮನೆಯಲ್ಲಿದ್ರೆ, PUC ಓದ್ತಾ ಇರೋ ಮನೆಯಲ್ಲಿ ಒಬ್ಬ ಮಗ ಅಥವಾ ಮಗಳು ಮನೆಯಲ್ಲಿದ್ರೆ, ಜವಾಬ್ದಾರಿಯುತ ತಂದೆ ತಾಯಿಗಳಿಗೆ ಅದೊಂದು ತಪಸ್ಸಿನ ತರ. ನನ್ನ ಮಗ PUC ಕಾಮರ್ಸ್ ಮಾಡಬೇಕಾ, ಸೈನ್ಸ್ ಮಾಡಬೇಕಾ, ಆರ್ಟ್ಸ್ ಮಾಡಬೇಕಾ, ಅಥವಾ ಡಿಪ್ಲೊಮಾ ಮಾಡಬೇಕಾ? ನನ್ನ ಮಗಳು PUC ಆದ ನಂತರ ಅವಳಿಗೆ ನಾವು ನಾಟ ಬರೆಸ್ಬೇಕಾ, ನೀಟ್ ಬರೆಸ್ಬೇಕಾ, ಕಾಮೆಂಟ್ಗೆ ಬರೆಸ್ಬೇಕಾ, ಅಥವಾ IIT-IIM-ಗೆ ಅವ್ರು ನಾವು ಪ್ರಿಪೇರ್ ಮಾಡಬೇಕಾ? ಯಾವುದು ಸರಿ? ಯಾವ ಕೋರ್ಸನ್ನ ನನ್ನ ಮಕ್ಕಳು ಓದಿದ್ರೆ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಲ್ತಾರೆ ಅಂತ. ತಂದೆ ತಾಯಿಗಳು ಬದುಕೋದು ಗಂಡ ಹೆಂಡತಿಗಾಗಿ ಅಲ್ಲ, ಹೆಂಡತ ಗಂಡನಿಗಾಗಿ ಅಲ್ಲ, ಬದಲಾಗಿ ಮಕ್ಕಳಿಗೋಸ್ಕರ. ನಾನು ಮಾತನಾಡ್ತಾ ಇದ್ದೆ, ಕ್ಯಾಬ್ ಸಂದರ್ಭದಿಂದ ಕಿಶೋರ್ ಅಂತ ಬಂದಿದ್ದಾರೆ. ಶಿವಕುಮಾರ್ ಅವರ ತಂದೆ. ಶಿವಕುಮಾರ್ ಕ್ಯಾಬ್ ಡ್ರೈವರ್, ಓಲಾ ಊಬರ್ ಓಡಿಸ್ತಾರೆ. ಅವ್ರ ಕನಸು ಕಿಶೋರ್ ಒಳ್ಳೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಅವನಿಗೋಸ್ಕರನೇ ಗಾಡಿ ಓಡಿಸ್ತಿರ್ತಾರೆ ಅವರು. ಕಿಶೋರನಿಗೆ ಕನಸೇನಿರ್ತದೆ? ನನ್ನ ತಂದೆ
ಶಿವಕುಮಾರ್ ಅವ್ರನ್ನ, ನನ್ನ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು. ತುಮಕೂರದಿಂದ ಕ್ಯಾತ್ಸಂದ್ರದಿಂದ ಬೆಂಗಳೂರಿಗೆ ಬಂದು ಬಾಡಿಗೆ ಮನೆಯಲ್ಲಿದ್ದು ಒಂದು ಗಾಡಿ ಓಡಿಸ್ತಾ ಒಳ್ಳೆಯ ಬದುಕಿನ ಕನಸನ್ನ ಅವ್ರು ಕಾಣ್ತಾರೆ. ಆ ಕನಸನ್ನು ಈಡೇರಿಸೋದು ಅವನ ಶಿಕ್ಷಣ, ಆ ಶಿಕ್ಷಣ ಸಂಸ್ಥೆಯಲ್ಲಿರೋ ಶಿಕ್ಷಕರು. ಆದ್ರೆ ಮಾಹಿತಿ ಕೊರತೆ ಬಹಳ ಇರ್ತದೆ. ಎಷ್ಟು ಕೊರತೆ ಇರ್ತದೆ ಅಂದ್ರೆ, ನಾವು ಡಿಗ್ರಿ ಓದೋ ಹುಡುಗರಿಗೂ ಕೂಡ ಡಿಗ್ರಿ ಆದ ನಂತರ, ಅದರ ಇಟ್ ಇಸ್ BA, BE, MBBS, ಕಾಮರ್ಸ್, ಹ್ಯುಮ್ಯಾನಿಟಿಕ್ಸ್, ಸೈನ್ಸ್, ಎಷ್ಟು ಹುದ್ದೆಗಳಿಗೆ ನಾನು ಅರ್ಹ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ, ಪ್ರೈವೇಟ್ ಸೆಕ್ಟರ್ಗೆ ನಾನು ಹೋಗೋದಾದ್ರೆ ನನ್ನಲ್ಲಿ ಏನು ವಿದ್ಯಾರ್ಹತೆ ಇರಬೇಕು, ಒಂದ್ ವೇಳೆ ನಾನು ಸರ್ಕಾರಿ ಸೇವೆಗೆ ಸೇರಬೇಕು ಅಂದ್ರೆ ಎಷ್ಟು ಪರೀಕ್ಷೆಗಳಿದೆ, ಎಷ್ಟು ಇಲಾಖೆಗಳಿದೆ, ಯಾವ ಪರೀಕ್ಷೆ ಯಾವ ಸಂಸ್ಥೆ ನಡೆಸ್ತದೆ, ಅದರ ಸಿಲೆಬಸ್ ಏನು, ಅದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆ ಏನು, ನಾನು ಹೇಗೆ ಓದಬೇಕು ಅನ್ನೋ ಮಾಹಿತಿಯೂ ಇರೋದಿಲ್ಲ. SLC ಆದ ನಂತರ ಮಕ್ಕಳಿಗೆ ಎಷ್ಟು ಕೋರ್ಸ್ಗಳಿದೆ, ಏನು ಓದಬೇಕು, ಏನು ಮಾಡಬೇಕು ಅನ್ನೋ ಮಾಹಿತಿನೂ ಇರಲ್ಲ. ತುಮಕೂರಲ್ಲಿದ್ರೆ ತುಮಕೂರಲ್ಲಿರೋ 3-4 ಇನ್ಸ್ಟಿಟ್ಯೂಷನ್ ಗೊತ್ತಿರ್ತದೆ. BE ಮಾಡಬೇಕು, ನಾನು MBBS ಮಾಡಬೇಕು, ಡಿಗ್ರಿ ಮಾಡಬೇಕು. PUC ಮಾಡಿದ ನಂತರ ನಾನು ಇಂಜಿನಿಯರಿಂಗ್ ಹೋಗ್ಬೇಕು, ಅಥವಾ ಡಾಕ್ಟರ್ ಆಗಬೇಕು, ಅಥವಾ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕು. ಅದೇ ನಮ್ಮ ಉತ್ತರ ಕರ್ನಾಟಕಕ್ಕೆ ನೀವು ಹೋಗಿ ಕೇಳಿದ್ರೆ, BA ಮಾಡಿದ ಹುಡುಗ ಬಯಸೋದು ನಾನು PSI ಆಗ್ಬೇಕು, FDA ಆಗ್ಬೇಕು, SDA ಆಗ್ಬೇಕು. ಅದಕ್ಕೆ ನೋಡಿ, ನೀವು ರಾಜ್ಯ ಸರ್ಕಾರದ 34 ಇಲಾಖೆಗಳಲ್ಲಿ ಹೈಯೆಸ್ಟ್ ನೌಕರದಾರರು ಯಾರಾದರೂ ಇದ್ದಾರೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್, ನಿಮ್ ಬೆಸ್ಕಾಂ, ಬಸ್, ನಮ್ BMTC, KSRTC, PDO, ವಿಲೇಜ್ ಅಕೌಂಟೆಂಟ್, PSI, ಇನ್ನು KS ಅಲ್ಲೂ ಕೂಡ ಹೈಯೆಸ್ಟ್ ಉತ್ತರ ಕರ್ನಾಟಕದವರು, ಅದರಲ್ಲೂ ಬೆಳಗಾಂ, ಬಾಗಲಕೋಟೆಯವರು. ಯಾಕೆ? ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್. ನಮ್ಮ ಈ 10-11 ಜಿಲ್ಲೆ, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ತುಮಕೂರು, ಮೈಸೂರು, ಮಂಡ್ಯ, ದಾವಣಗೆರೆ, ದುರ್ಗದವರೆಗೆ ನೀವು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಅಥವಾ ಕೋರಮಂಗಲ ಹೋಗಿ, ಇಂದಿರಾನಗರದಲ್ಲಿರೋ ಸಾಫ್ಟ್ವೇರ್ ಕಂಪನಿ ಹೈಯೆಸ್ಟ್ ಎಲ್ಲಿ ಅವರಿದ್ದಾರಪ್ಪ ಅಂದ್ರೆ ಇಲ್ಲಿ ಹುಡುಗರು ಇರ್ತಾರೆ. ಯಾಕೆ? ಅದೊಂದು ಕಲ್ಚರ್, ಸ್ಟಡಿ ಕಲ್ಚರ್. ನಾವು ಓದೋ ಶಾಲೆ, ನಾವಿರೋ ಊರಲ್ಲಿ ಯಾರಾದ್ರೂ ಒಬ್ಬ ಬುದ್ಧಿವಂತ ಹುಡುಗ ಒಂದು ಕೋರ್ಸ್ ತಗೊಂಡ ಅಂದ್ರೆ ನಾವು ಅದನ್ನೇ ತಗೋಬೇಕು, ನಾವು ಅದನ್ನೇ ಓದಬೇಕು ಅಂತ. ಆ ಮಾಹಿತಿಯ ಕೊರತೆ ಅಥವಾ ಅದರ ಸೀಮಿತ ಲಭ್ಯತೆ ಏನೇನೋ ಕೋರ್ಸ್ಗಳನ್ನ ಆಯ್ಕೆ ಮಾಡಲಿಕ್ಕೆ ನಮ್ಮನ್ನ ಫೋರ್ಸ್ ಮಾಡುತ್ತೆ. ಆದ್ರೆ ಹಿಂದಿನ ಕಾಲದ ತರ ಇವಾಗಿಲ್ಲ. The information is available on a fingertip, click of a button. ತಂದೆ ತಾಯಿಗಳಾದವರು, ಈಗ ನಾನು ನೋಡ್ತಾ ಇದ್ದೆ ಕೃಪಾನಿಧಿ ಮತ್ತೊಂದು ಯೂನಿವರ್ಸಿಟಿಲ್ಲ, ಈ ಇಂಜಿನಿಯರಿಂಗ್ ಕೋರ್ಸ್ಗಳೆಲ್ಲ ಸೈಬರ್ ಫಾರೆನ್ಸಿಕ್ಕು, ಈಗ ಸೈಬರ್ ಕ್ರೈಮು, ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಮಷಿನ್ ಲರ್ನಿಂಗ್, ಈ ತರದ್ದೇ ಹೆಚ್ಚಿಗೆ ಆಗ್ತಾ ಇದೆ. ಡಿಮ್ಯಾಂಡ್ ಬೇಸ್ಡ್ ಸಮಾಜ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇರ್ತದೋ ಆ ಕೋರ್ಸ್ಗಳನ್ನ ಇನ್ಸ್ಟಿಟ್ಯೂಷನ್ ಅವರು ಆಪ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಅಂತ ಕೋರ್ಸ್ಗಳನ್ನ ಕೊಡ್ಲಿಕ್ಕೆ ತಾವು ಉತ್ಸಾಹ ತೋರಿಸಿ ಎಲ್ಲ ಸುಮಾರು 75ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಎಕ್ಸ್ಪೋ ಇಲ್ಲಿದೆ. ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆಯ್ಕೆ ಮಾಡಿ, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಸೇರಿಸಿ. ಮಕ್ಕಳ ಜವಾಬ್ದಾರಿ ಬಹಳ ಇರ್ತದೆ. ಇನ್ಫ್ಯಾಕ್ಟ್ ಬಹಳ ಸಾರಿ ಕರ್ನಾಟಕದಿಂದ ಸರ್ಕಾರಿ ಸೇವೆಗೆ ಸೇರೋರು ಬಹಳ ಕಡಿಮೆ. ನಾನು ಎಲ್ಲ ಕಡೆ ಹೇಳ್ತೀನಿ, ನಾನು ಸೇವೆಗೆ ಸೇರಿ 15 ವರ್ಷ ಮುಗಿತು. 2009ರಲ್ಲಿ IPSಗೆ ಸೇರಿದೆ. 2010ರಿಂದ ಇಲ್ಲಿವರೆಗೆ ಸೇವೆ ಸಲ್ಲಿಸಿದ ಪ್ರತಿ ಜಿಲ್ಲೆಯಲ್ಲಿ UPSC ಕಾರ್ಯಾಗಾರಗಳನ್ನು ಮಾಡ್ತಾ ಬಂದೆ ನಾನು. ಆ UPSC ಕಾರ್ಯಾಗಾರ ಮಾಡಿದ್ದೇನಕ್ಕೆ? ಕೇಂದ್ರ ಸರ್ಕಾರದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್
ಪ್ರತಿ ವರ್ಷ 1000 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡುತ್ತೆ. 1000 ಹುದ್ದೆ. 1000 ಹುದ್ದೆ ಅಂದ್ರೆ 100 IAS ಇರುತ್ತೆ, 150 IPS ಇರುತ್ತೆ. 1947ರಿಂದ ಇನ್ಫ್ಯಾಕ್ಟ್ 50ರಿಂದ ಇಲ್ಲಿವರೆಗೆ UPSC ಪರೀಕ್ಷೆಯಲ್ಲಿ ಕರ್ನಾಟಕದ ಪಾಲೆಷ್ಟು? 66-33% ರೇಷಿಯೋ. ಅಂದ್ರೆ 100 ಹುದ್ದೆಗಳಿದ್ರೆ ಅಥವಾ 10 ಹುದ್ದೆಗಳಿದ್ರೆ 6 ಹುದ್ದೆಗಳು ಹೊರಗಡೆಯವರಿಗೆ ಔಟ್ಸೈಡರ್ಗೆ ಹೋಗುತ್ತೆ, 3 ಹುದ್ದೆಗಳು ಇನ್ಸೈಡರ್ಗೆ ಮೀಸಲಿರುತ್ತೆ. ಇಟ್ ವಿಲ್ ಬಿ ರಿಸರ್ವ್ಡ್ ಫಾರ್ ದ ಇನ್ಸೈಡರ್, ಕರ್ನಾಟಕದವರಿಗೆ ಇರುತ್ತೆ. 10 IAS ಹುದ್ದೆಗಳಿದ್ರೆ ದುರಂತ ಏನ್ ಗೊತ್ತಾ? 1991 ವರೆಗೆ ಮಂಡಲ್ ಕಮಿಷನ್ ಆಯೋಗದ ಎಕ್ಸಿಕ್ಯೂಷನ್ ಆಗುವವರೆಗೆ ಕರ್ನಾಟಕದಲ್ಲಿ ಲಭ್ಯವಿದ್ದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿರಲಿಲ್ಲ. ಐ ರಿಪೀಟ್ ಇಟ್ ಅಗೈನ್. ಕರ್ನಾಟಕದಲ್ಲಿ IAS, IPS, IFS ಹುದ್ದೆಗಳಿಗೆ ಮಂಡಲ್ ಕಮಿಷನ್ ಜಾರಿಯಾಗುವವರೆಗೆ ಕರ್ನಾಟಕದವರಿಗೆ ಮೀಸಲಾದ ಇನ್ಸೈಡರ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಕೊರತೆ ಇತ್ತು. ಅಂದ್ರೆ ಬುದ್ಧಿವಂತರು ಯಾರು ಇರಲೇ ಇಲ್ವಾ? 2009ರ ಬ್ಯಾಚ್ ಅಂದ್ರೆ ನಮ್ಮ ಬ್ಯಾಚ್ ಅನ್ನು ಹೊರತುಪಡಿಸಿ 2009ನೇ ಬ್ಯಾಚ್ ಅಲ್ಲಿ ಸುಮಾರು 48 ಜನ ಅಭ್ಯರ್ಥಿಗಳು ನಾವು ಅಖಿಲ ಭಾರತ ಸೇವೆಗೆ ಸೇರಿದ್ವಿ. ಅದಾದ ನಂತರ ಇಂದಿನವರೆಗೂ ಕೂಡ ಅಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಯು ಕ್ಯಾನ್ ಗೋ ಅಂಡ್ ಚೆಕ್, ನೀವು ಚೆಕ್ ಮಾಡಬಹುದು. ಏನಾಗಿದ್ರೆ ನಮಗೆ ಇನ್ಸೈಡರ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ, GM, OBC, SC, STಗೆ ಎಲ್ಲಾ ಹುದ್ದೆಗಳಿಗೆ ಲಭ್ಯ ಇದ್ರು, ಬುದ್ಧಿವಂತ ಅಭ್ಯರ್ಥಿಗಳೇ ಇಲ್ವೇ? ದಿಸ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ನೀಟಲ್ಲಿ ಟಾಪ್ ರ್ಯಾಂಕ್ ಬರೋರು, CETಯಲ್ಲಿ ದೇಶಕ್ಕೆ ಅಗ್ರಸ್ಥಾನಗಳನ್ನ ಪಡೆಯುವವರು, ಎಂಜಿನಿಯರಿಂಗ್ ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಖ್ಯಾತಿಯನ್ನ ಹೊಂದಿದ ಬೆಂಗಳೂರಿಗರು, ಕನ್ನಡಿಗರು UPSC ಪರೀಕ್ಷೆಯಲ್ಲಿ ಯಾಕೆ ಆಗ್ತಾರೆ? ಯಾಕೆ ಆಯ್ಕೆ ಆಗ್ತಿಲ್ಲ? ಯಾಕೆ ಆಯ್ಕೆ ಆಗ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ, ಅದ್ರ ಹಿಂದೆ ಬಿದ್ದಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಚಂದ್ರಾಲಯ ಹೊರಟು ನಮ್ಮ ವಿಜಯನಗರದಲ್ಲಿ 100-150 ಸಂಸ್ಥೆಗಳಾಗಿದೆ. ಸಾವಿರಾರು ಜನ, ಲಕ್ಷಾಂತರ ಅಭ್ಯರ್ಥಿಗಳು ತಯಾರಾಗ್ತಿದ್ದಾರೆ. ಬಹಳ ಜನ ಏನಂತಾರೆ, UPSC ಓದಿ ಮಾಡೋದೇನಪ್ಪ, ಅಷ್ಟೇ ಹುದ್ದೆಗಳಿದ್ದೆ, ಆಯ್ಕೆ ಆಗದೆ ಹೋದ್ರೆ ಏನ್ ಮಾಡ್ತಾರೆ, ಜೀವನ ಬರ್ಬಾದ್ ಅಲ್ವೇ? ಯಾಕೆ ಬರ್ಬಾದ್ ಆಯ್ತದೆ? UPSC ಆಗ್ಲಿಲ್ವಾ KPSC ಆಗುತ್ತೆ, KPSCನೂ ಆಗ್ಲಿಲ್ವಾ PSI ಆಗ್ತಾನೆ, PSIನೂ ಆಯ್ಕೆ ಆಗ್ಲಿ. ಚಿಕ್ಕಬಳ್ಳಾಪುರಕ್ಕಿದ್ದು, ರಾಮನಗರನೂ ಇದ್ರು, ಮಂಡ್ಯನೂ ಇದ್ರು ನಮ್ಮ ಬ್ಯಾಚ್ಮೇಟ್. 1ನೇ ತರಗತಿಯಿಂದ MD DNB ಮಾಡೋವರೆಗೆ ಆ ವ್ಯಕ್ತಿ ಲೈಫಲ್ಲಿ ಕೋಚಿಂಗ್ ತಗೊಂಡಿಲ್ಲ. ಈ ಕಥೆಗಳು ನೀವೆಲ್ಲೂ ಕೇಳಿಲ್ಲ. ಡಾಕ್ಟರ್ MV ವೆಂಕಟೇಶ್ 2009ರ ಬ್ಯಾಚ್ನ IAS ಅಧಿಕಾರಿ, 1ನೇ ತರಗತಿ ಇಲ್ಲೇ ರಾಮನಗರ ತುಮಕೂರು ಬಾರ್ಡರ್ ಅನ್ಸುತ್ತೆ. MBBS MD DNB ಮಾಡೋವರೆಗೂ ಎಲ್ಲೂ ಕೋಚಿಂಗ್ ಇಲ್ಲ. UPSCಗೂ ಕೋಚಿಂಗ್ ತಗೊಂಡಿಲ್ಲ. ಆಲ್ ಇಂಡಿಯಾ 74ನೇ ರ್ಯಾಂಕ್. ಇಲ್ಲಿಯವರೇ ಅವರು. ಮಾತಾಡಕ್ ಬರಲ್ಲ ಅಂತ ಅವ್ರು ಸಾಧಕರಲ್ಲ ಅಂತಲ್ಲ, ಅಂತವರ ಕಥೆಗಳು ನಮ್ಮ ಎದುರುಗಡೆ ಇದೆ. ಅತಿ ಕಡುಬಡತನದಲ್ಲಿ ಅವ್ರ ಅಜ್ಜಿ ಅವರನ್ನ ಸಾಕಿದ್ದು, ಬೆಳೆಸಿದ್ದು, ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ನೀವು ಹಂಗ ಆಗ್ಬಹುದು. ನೀವು MBBS ಮಾಡಿ, ಎಂಜಿನಿಯರಿಂಗ್ ಮಾಡಿರಿ. ಡಾಕ್ಟರ್ ಶ್ರೀನಿವಾಸ್ ಅಂತ ಶಿವಮೊಗ್ಗ ಜಿಲ್ಲೆ ಸೊರಬದವರು, ಕೇರಳದಲ್ಲಿ IPS ಅಧಿಕಾರಿ ಇದ್ದಾರೆ. ಇನ್ನೊಬ್ರು ಯಾರು? ಈ ತರ ಬಹಳಷ್ಟು ಎಕ್ಸಾಂಪಲ್ಗಳಿದಾವೆ. ನಾನು ಬಡ ಮಕ್ಕಳದಷ್ಟೇ ನಿಮಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಶ್ರೀಮಂತರ ಮಕ್ಕಳು ಆಗವ್ರೆ, ಅವ್ರಿಗೇನಪ್ಪ ಕೇಳಿ ತಗೊಂಬಂದು ಕೊಡ್ತವ್ರೆ, ಅವ್ರಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಕಿಶೋರ್ ನಾಳೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಅದು ನನ್ನ ಪಾಲಿಗೆ ಒಂದು ರಾಜ್ಯನೇ ಅವ್ನು ಕಟ್ದಂಗೆ, ಸಾಮ್ರಾಜ್ಯವನ್ನ ಸಲ ನಿರ್ಮಾಣ ಮಾಡಿದ್ನಲ್ಲ ಹಂಗ್ ನಿರ್ಮಾಣ ಮಾಡ್ದಂಗೆ. ಅಪ್ಪ ಇದ್ದು ಮಗ ಆದ್ರೂ ವಾರಸ್ದಾರ ಆದ್ರೆ ಅದರಲ್ಲೇನಿದೆ ದೊಡ್ಡದು? ಏನು ಇಲ್ಲ ಬರ್ತಾರಲ್ಲ ಅವ್ರದ್ದು ಸಾಧನೆ. ಅಂತವ್ರು ಬಹಳ ಜನ ಇದ್ದಾರೆ. ಹಾಗಾಗ್ಲಿ ನಮ್ಮ ರಾಜ್ಯ ಅದೃಷ್ಟವಂತ ರಾಜ್ಯ, ಕರ್ನಾಟಕ ರಾಜ್ಯ. ಸಾಫ್ಟ್ವೇರ್ ಜೊತೆ
ಎಂಜಿನಿಯರಿಂಗ್, ಮೆಡಿಕಲ್ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಡಳಿತಾಧಿಕಾರಿಗಳಾಗಿ ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಅಧಿಕಾರಿಗಳಾಗಬೇಕು ಅನ್ನೋದು ನಮ್ಮ ಆಶಯ. ಆ ಕಳಕಳಿ ಹಾಗಾಗಬೇಕು. ಅಧಿಕಾರಿಗಳು ಎಲ್ಲಾ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಮಾಡಬೇಕು ಅನ್ನೋ ಕಳಕಳಿಯಿಂದಾನೆ TV9 ಇಂದ ಎಕ್ಸ್ಪೋ ಆಯೋಜನೆ ಮಾಡಿದೆ. ಅವರ ತಂಡಕ್ಕೆ, ಅವರ ಕಳಕಳಿಗೆ ಧನ್ಯವಾದ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಬಂದಿರುವ ತಂದೆ ತಾಯಿಗಳ ಈ ಕಳಕಳಿಗೆ ವಿದ್ಯಾರ್ಥಿಗಳ ಸಾಧನೆಯ ಮೂಲಕ ನೀವು ಅದನ್ನು ಅವರಿಗೆ ಉಡುಗೊರೆಯಾಗಿ ಕೊಡಿ ಅಂತ ಕೇಳ್ತಾ, ವಿಶ್ ಯು ಆಲ್ ದ ಬೆಸ್ಟ್, ಡೂ ವೆಲ್, ಆರಾಮಿರಿ, ಬಿಂದಾಸಿರಿ, ಭರ್ಜರಿಯಾಗಿ ಬದುಕಿ. ಧನ್ಯವಾದ. ಥ್ಯಾಂಕ್ ಯು ಸರ್.